ಈ ಸಲದ ಯುಗಾದಿ ಅಮಾವಾಸ್ಯೆ ಶನಿವಾರ ಬಂದಿದೆ. ಆದ್ದರಿಂದ ಅದನ್ನು ಶನಿ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ. ಹಾಗೆ ಈ ಒಂದು ಶನಿ ಅಮಾವಾಸ್ಯೆಯಲ್ಲಿ ಶನಿದೇವರು ತಮ್ಮ ಪಥವನ್ನು ಬದಲಾವಣೆ ಮಾಡ್ತಾರೆ. ಹಾಗಿದ್ರೆ ಯಾವ ರಾಶಿಯಿಂದ ಯಾವ ರಾಶಿಗೆ ಹೋಗ್ತಾರೆ, ಯಾವ ಸಮಯದಲ್ಲಿ ಹೋಗ್ತಾರೆ, ಹಾಗೆ ಅವರು ಏನು ಮಾಡಬೇಕು, ಯಾವ ರಾಶಿಯವರು ಏನು ಮಾಡಬೇಕು, ಬಿಡುಗಡೆ ಹೊಂದುತ್ತಾ ಇರೋಂಥ ರಾಶಿಯವರು ಏನು ಮಾಡಬೇಕು, ಹಾಗೆ ಯಾವ ರಾಶಿಗೆ ಈ ಒಂದು ಶನಿದೇವರ ಒಂದು ಪಥ ಬದಲಾವಣೆ ಆಗುತ್ತೆ, ಅವರು ಏನು ಮಾಡಬೇಕು, ಹಾಗೆ ನಾಳೆ ಯಾವ ರೀತಿ ಶನಿ ಆರಾಧನೆ ಮಾಡಬೇಕು, ಅಮಾವಾಸ್ಯೆ ಪೂಜೆ ಹೇಗೆ ಮಾಡಬೇಕು, ಎಲ್ಲ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಯಾವ ಮಾರ್ಗ ಇದೆ, ಎಲ್ಲವನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಮೊದಲಿಗೆ ಈ ಒಂದು ಚೈತ್ರ ಮಾಸ ಕೃಷ್ಣ ಪಕ್ಷದ ಶನಿ ಅಮಾವಾಸ್ಯೆ ಅಥವಾ ಚೈತ್ರ ಅಮಾವಾಸ್ಯೆ ಅಥವಾ ಯುಗಾದಿ ಅಮಾವಾಸ್ಯೆ ತಿಥಿ ಯಾವಾಗ ಶುರುವಾಗುತ್ತೆ ಅಂತ ನೋಡೋದಾದರೆ, ಅಮಾವಾಸ್ಯೆ ತಿಥಿ ಇವತ್ತು ಶುರುವಾಗುತ್ತೆ ಅಂತ ಹೇಳಿದ್ರೆ ಮಾರ್ಚ್ 28ನೇ ತಾರೀಕು ಶುಕ್ರವಾರದ ದಿನ ಸಂಜೆ 7:55 ಪ್ರಾರಂಭ ಆಗುತ್ತೆ. ಅಂದರೆ ಇಂದು ರಾತ್ರಿ 7:55 ಈ ಒಂದು ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ. ಹಾಗೆ ಮುಕ್ತಾಯಗೊಳ್ಳುವಂಥದ್ದು ಮಾರ್ಚ್ 29ನೇ ತಾರೀಕು ಶನಿವಾರ ಸಂಜೆ 4:27 ಈ ಒಂದು ಸಮಯಕ್ಕೆ ಶನಿ ಅಮಾವಾಸ್ಯೆ ತಿಥಿ ಕೊನೆಗೊಳ್ಳುತ್ತೆ. ಉದಯ ತಿಥಿ ಲೆಕ್ಕವನ್ನು ನಾವು ತಗೊಳ್ಬೇಕಾಗತ್ತೆ. ಅಂದರೆ ಸೂರ್ಯೋದಯಕ್ಕೆ ಯಾವಾಗ ನಮಗೆ ಬೇಕಾಗಿರುವಂಥ ತಿಥಿ ಇರುತ್ತೆ ಅಂದಿನ ದಿನ ಆ ಒಂದು ಆಚರಣೆನ ಮಾಡಬೇಕಾಗತ್ತೆ. ಹಾಗಾಗಿ ನಮಗೆ ಇವತ್ತು ರಾತ್ರಿ ಅಂದರೆ ಮಾರ್ಚ್ 28ನೇ ತಾರೀಕು ಶುಕ್ರವಾರದ ರಾತ್ರಿ ಅಮಾವಾಸ್ಯೆ ತಿಥಿ ಶುರುವಾಗಿರೋದ್ರಿಂದ ನಮಗೆ ಇವತ್ತು ಉದಯ ತಿಥಿಗೆ ಅಂದರೆ ಸೂರ್ಯೋದಯಕ್ಕೆ ಅಮಾವಾಸ್ಯೆ ತಿಥಿ ಸಿಕ್ಕಿಲ್ಲ. ಆದರೆ ನಾಳೆ ಮಾರ್ಚ್ 29ನೇ ತಾರೀಕು ಶನಿವಾರದ ಬೆಳಗ್ಗೆ ಸೂರ್ಯೋದಯಕ್ಕೆ ಈ ಒಂದು ಅಮಾವಾಸ್ಯೆ ತಿಥಿ ಇರೋದ್ರಿಂದ ನಾಳೆ ನಾವು ಶನಿ ಅಮಾವಾಸ್ಯೆ ಅಥವಾ ಈ ಒಂದು ಯುಗಾದಿ ಅಮಾವಾಸ್ಯೆ ಚೈತ್ರ ಅಮಾವಾಸ್ಯೆನ ಆಚರಣೆ ಮಾಡಬೇಕಾಗತ್ತೆ. ಇನ್ನು ಶನಿ ಈ ಸಲ ಪಥ ಬದಲಾವಣೆ ಮಾಡೋದಾದರೆ ಮೊದಲಿಗೆ ಹೇಳಬೇಕಂತ ಅಂದರೆ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇದ್ದಾರೆ. ಅಂದರೆ ಪಥ ಬದಲಾವಣೆ ಆಗ್ತಾ ಇರೋದು ಕುಂಭರಾಶಿಯಿಂದ ಮೀನರಾಶಿಗೆ. ಕುಂಭರಾಶಿಗೆ ಅದು ಬಿಡುಗಡೆ ಆಗುತ್ತೆ. ಇನ್ನು 7.5 2.5 ವರ್ಷ ಅಷ್ಟೇ ಉಳ್ಕೊಳ್ಳುತ್ತೆ. ಆದರೆ ಪಥ ಬದಲಾವಣೆ ಆಗಿರುವಂಥದ್ದು ಮೀನರಾಶಿಯವರಿಗೆ. ಇನ್ನು ಪೂರ್ಣವಾಗಿ 7.5 ಶುರುವಾಗಿರುವಂಥದ್ದು ಮೇಷರಾಶಿಯವರಿಗೆ. ಈಗ ಮುಖ್ಯವಾಗಿ ಕುಂಭರಾಶಿಯಿಂದ ಅವರು ಮೀನರಾಶಿಗೆ ಪಥ ಬದಲಾವಣೆ ಮಾಡಿರೋದ್ರಿಂದ ಈ 2 ರಾಶಿಗಳು ಬಹಳ ಮುಖ್ಯವಾಗಿ ಒಂದು ಸ್ವಲ್ಪ ಕೆಲಸಗಳನ್ನು ನಾಳೆ ತಪ್ಪದೆ ಮಾಡಬೇಕಾಗತ್ತೆ. ಹಾಗಾದರೆ ಏನು ಅಂತ ಮುಖ್ಯ ಕೆಲಸಗಳು, ಅದರಿಂದ ಅವರು ಶನಿ ದೋಷವನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೋದು ಅನ್ನೋದನ್ನು ನಾನು ಇಲ್ಲಿ ಈಗ ತಿಳಿಸ್ತೀನಿ. ಮೊದಲನೇದಾಗಿ ಅಮಾವಾಸ್ಯೆ ದಿನ ಯಾವುದಾದ್ರೂ ನದಿ ನೀರನ್ನು ಬಳಸಿ ಸ್ನಾನ ಮಾಡೋದು ಅಥವಾ ನದಿಗಳಲ್ಲಿ ಹೋಗಿ ಸ್ನಾನ ಮಾಡೋದು ಬಹಳನೇ ಶ್ರೇಷ್ಠ. ಹಾಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗಳಲ್ಲಿ ನಾನು ಸುಮಾರು ಸಲ ಹೇಳಿದ್ದೀನಿ, ನಿಮ್ಮ ಮನೆಗಳಲ್ಲಿ ಯಾವುದಾದ್ರೂ ಒಂದು ನದಿಯ ಜಲವನ್ನು ಇಟ್ಕೊಂಡಿರಬೇಕಾಗತ್ತೆ. ಗಂಗಾ ಜಲ ಆಗಿರ್ಬೋದು, ಕಾವೇರಿ ಆಗಿರಬಹುದು, ಯಾವುದೇ ಒಂದು ಪವಿತ್ರ ನದಿಗಳು ಏನಿರುತ್ತಲ್ವ, ಎಲ್ಲ ನದಿಗಳು ಪವಿತ್ರನೇ. ಅದರಲ್ಲಿ ಯಾವುದಾದ್ರು ನೀವು ನದಿಯಿಂದ ನೀವು ನೀರನ್ನು ತಂದು ಇಟ್ಕೊಂಡಿದ್ರೆ ನೀವು ಸ್ನಾನ ಮಾಡುವಂಥ ನೀರಿಗೆ ಆ ಒಂದು ನದಿಯ ಜಲ ಅಥವಾ ಗಂಗಾ ಜಲ ಏನಿರುತ್ತೆ, ಇತ್ತೀಚೆಗೆ ಕುಂಭಮೇಳ ಬೇರೆ ಆಯಿತು, ಅಲ್ಲಿಂದ ಖಂಡಿತವಾಗ್ಲೂ ನೀವು ಹೋದವರು ಗಂಗಾ ಜಲವನ್ನು ತಂದಿರ್ತೀರ. ಇಲ್ಲ ಅಂದರೆ ನಿಮ್ಮ ಪರಿಚಯದವರು ಕೊಟ್ಟಿರ್ತಾರೆ. ಅದನ್ನು ಸೇಫಾಗಿ ಕೂಡ ಇಟ್ಕೊಳ್ಳಿ ಅಂತ ನಾನು ನನ್ನ ಹಿಂದಿನ ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಆ ನೀರನ್ನು ನಿಮ್ಮ ಸ್ನಾನದ ನೀರಿಗೆ ಸ್ವಲ್ಪವನ್ನು ಬೆರೆಸ್ಕೊಂಡು ಸ್ನಾನ ಮಾಡಿ ಮನೆ ಮಂದಿಯೆಲ್ಲ. ಅದರಲ್ಲೂ ವಿಶೇಷವಾಗಿ ಕುಂಭರಾಶಿಯವರು ಹಾಗೆ ಮೀನರಾಶಿಯವರು. ಕುಂಭರಾಶಿಯಿಂದ ಈ ಒಂದು ಪಥ ಬದಲಾವಣೆ ಮೀನರಾಶಿಗೆ ಆಗ್ತಾ ಇರೋದ್ರಿಂದ ಅವರು ವಿಶೇಷವಾಗಿ ಈ ಒಂದು ರೀತಿ ಸ್ನಾನವನ್ನು ಮಾಡ್ಕೊಳ್ಬೇಕಾಗತ್ತೆ. ನಿಮ್ಮ ಹತ್ರ ಗಂಗಾ ಜಲ ಆಗಲಿ ಅಥವಾ ಯಾವುದೇ ಒಂದು ನದಿಯ ನೀರು ಜಲ ನಿಮ್ಮ ಬಳಿ ಇಲ್ಲ ಅಂತ ಅಂದರೆ ಗೋಮೂತ್ರ ಇರುತ್ತಲ್ವ ನಿಮ್ಮ ಮನೆಯಲ್ಲಿ, ಗಂಜಲ ಅಂತ ಏನು ಹೇಳ್ತಾರೆ, ಅದನ್ನು ಇಟ್ಕೊಂಡಿರ್ತೀರ. ಅದನ್ನು ಸ್ವಲ್ಪ ನೀರಿಗೆ ಹಾಕಿ ಸ್ನಾನ ಮಾಡಿ. ಅದೂ ಇಲ್ಲ ಅಂತ ಇಟ್ಕೊಳ್ಳಿ, ಸ್ವಲ್ಪ ಅರಿಶಿನ ಹಾಗೆ ಹಸಿ ಹಾಲು ಅಂದರೆ ಕಾಯಿಸದೇ ಇರೋವಂಥ ಹಾಲು, ಅವೆರಡನ್ನು ಸ್ವಲ್ಪ ಒಂದು ಚಮಚ ಹಸಿ ಹಾಲು ಹಾಗೆ ಒಂದು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನೀರಿಂದ ನೀವು ಸ್ನಾನವನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ನೆನ್ಪಿಟ್ಕೊಳ್ಳಿ, ಈ ಒಂದು ಅಮಾವಾಸ್ಯೆ ದಿನ ವಿಶೇಷವಾಗಿ ನಾಳೆ ಶನಿ ಅಮಾವಾಸ್ಯೆ ದಿನ ದಾನ ಧರ್ಮ ಮಾಡೋದ್ರಿಂದ ತುಂಬ ಒಳ್ಳೆಯದು. ಶನಿದೇವರು ದಾನ ಧರ್ಮಕ್ಕೆ ತುಂಬಾ ಒಂದು ಪ್ರಾಶಸ್ತ್ಯ ನೀಡ್ತಾರೆ. ಹಾಗೆ ಅದರಿಂದ ಅವರು ಕೂಡ ಸಂತೃಪ್ತಿ ಆಗ್ತಾರೆ, ದೋಷಗಳನ್ನು ಕಡಿಮೆ ಮಾಡ್ತಾರೆ ಅನ್ನೋದು ಉಲ್ಲೇಖವಿದೆ. ಹಾಗಾಗಿ ಹೇಳ್ತಾ ಇದ್ದೀನಿ, ದಾನ ಮಾಡುವಾಗ ಸ್ನಾನ ಮಾಡಿ ಈ ರೀತಿ ಪವಿತ್ರ ಸ್ನಾನವನ್ನು ಮಾಡೇ ದಾನ ಮಾಡಬೇಕಾಗತ್ತೆ. ಇನ್ನು ಈ ರೀತಿಯ ಆಚರಣೆ ಮಾಡಬೇಕಂತ ಅಂದರೆ ನಾಳೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಮುಹೂರ್ತ ಅಂತ ಏನು ಹೇಳ್ತಾರೆ ಆ ಸಮಯದಲ್ಲಿ ಎದ್ದು ಸ್ನಾನವನ್ನು ಮಾಡಬೇಕಾಗತ್ತೆ. ಇನ್ನು ಬ್ರಹ್ಮ ಮುಹೂರ್ತದ ಸಮಯ ನಾಳೆ ಬೆಳಗ್ಗೆ 4:42 ಶುರುವಾದರೆ 5:28 ಈ ಒಂದು ಬ್ರಾಹ್ಮಿ ಮುಹೂರ್ತ
ಮುಗಿಯುತ್ತೆ. ಇಷ್ಟು ಕಾಲಗಳ ಕಾಲ ಬ್ರಾಹ್ಮಿ ಮುಹೂರ್ತ ಇರುತ್ತೆ. ನೀವು ಅದನ್ನು ದಾಟಿ ಕೂಡ ಸ್ನಾನ ಮಾಡಬಹುದು, ಏನೂ ತೊಂದರೆ ಇಲ್ಲ. ಆ ಸಮಯದಲ್ಲಿ ಮಾಡಿಕೊಂಡ್ರೆ ಇನ್ನೂ ಹೆಚ್ಚು ಪ್ರಾಶಸ್ತ್ಯ ಇರುತ್ತೆ, ಒಳ್ಳೆ ಆಯುರಾರೋಗ್ಯ ಸಿಕ್ಕತ್ತೆ. ಹಾಗೆ ನೀವು ಗಂಗಾಜಲ ಅಥವಾ ನಾನು ಹೇಳಿದ ರೀತಿಯಲ್ಲಿ ಯಾವುದಾದ್ರು ಒಂದು ಉಪಯೋಗಿಸ್ಕೊಂಡು ಪವಿತ್ರ ಸ್ನಾನವನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ದೇವರ ಪೂಜೆಯನ್ನು ನೀವು ಏನು ಪ್ರತಿನಿತ್ಯ ಮಾಡ್ತೀರಲ್ವ ಅದನ್ನು ಮಾಡಬೇಕಾಗತ್ತೆ. ಹಾಗೆ ನಾಳೆ ನಿಮ್ಮ ಪಿತೃಗಳನ್ನು ಅಂದರೆ ನಿಮ್ಮ ಪೂರ್ವಜರುಗಳನ್ನು ನೆನಪು ಮಾಡಿಕೊಂಡು ಆ ಒಂದು ಸಂಕಲ್ಪದ ಮೇರೆಗೆ ನೀವು ದೀಪವನ್ನು ಹಚ್ಚಿ ಇಡೋದ್ರಿಂದ ಅವರ ಆತ್ಮ ಕೂಡ ತೃಪ್ತಿ ಆಗುತ್ತೆ, ಅವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗೆ ಪಿತೃದೋಷಗಳು ಏನೇ ಇದ್ರೂ ಕೂಡ ಅದು ಪರಿಹಾರ ಆಗುತ್ತೆ. ಇದೆಲ್ಲವನ್ನು ಪೂಜೆಯೆಲ್ಲ ಮಾಡಿದ ನಂತರ ನೀವು ದೇವಸ್ಥಾನಕ್ಕೆ ಹೋಗಬೇಕಾಗತ್ತೆ. ದೇವಸ್ಥಾನಕ್ಕೆ, ಅದರಲ್ಲೂ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಬರಿಗೈಲಿ ಖಂಡಿತ ಹೋಗಬೇಡಿ. ಅದರಲ್ಲೂ ಶನಿ ಅಮಾವಾಸ್ಯೆ ದಿನ ಅಂತೂ ಖಂಡಿತ ಬರಿಗೈಲಿ ಹೋಗಲೇಬಾರ್ದು. ನೀವು ಕಪ್ಪು ಎಳ್ಳನ್ನು ತಗೊಂಡೋಗಿ, ಎಳ್ಳೆಣ್ಣೆನ ತಗೊಂಡೋಗಿ, ಅಥವಾ ನೀವು ಸಾಸಿವೆ ಎಣ್ಣೆಯನ್ನು ತಗೊಂಡೋಗಿ, ಹಾಗೆ ಅಲ್ಲಿ ನೀವು ಕಪ್ಪು ಎಳ್ಳನ್ನು ದಾನ ಮಾಡಬೇಕಾಗತ್ತೆ. ನಾನು ಹೇಳ್ದಂಗೆ ಶುದ್ಧ ಸ್ನಾನದ ನಂತರನೇ ದಾನ ಮಾಡಬೇಕಾಗತ್ತೆ. ಹಾಗೆ ದಾನವನ್ನು ಕಪ್ಪೆಳ್ಳ ಉಪಯೋಗಿಸಿ ಅದನ್ನು ಕೊಡ್ಬೋದು, ಅಥವಾ ಎಳ್ಳೆಣ್ಣೆನ ದಾನ ಮಾಡಬಹುದು. ಅಥವಾ ನೀವು ಇನ್ನೂ ಒಂದು ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಅಂತ ಹೇಳಿದ್ರೆ, ಕಪ್ಪು ಬಟ್ಟೆಯನ್ನು ಉಪಯೋಗಿಸಿ ಅದರಲ್ಲಿ ಕಪ್ಪು ಎಳ್ಳೆಯನ್ನು ಹಾಕಿ ಎಳ್ಳೆಣ್ಣೆನ ನೆನೆಸಿ ನೀವು ಎಳ್ಳು ಬತ್ತಿ ದೀಪವನ್ನು ಹಚ್ಚಬೇಕಾಗತ್ತೆ. ಇದು ತುಂಬ ಅಂದರೆ ತುಂಬ ಒಂದು ಪ್ರಯೋಜನಕಾರಿ ಅಂತ ನಾನು ಹೇಳ್ತೀನಿ. ಹಾಗೆ ಇದನ್ನು ನೀವು ದೇವಸ್ಥಾನದ ಪೂಜೆಯೆಲ್ಲ ಮಾಡಿದ ನಂತರ ಹೊರಬದಿಯಲ್ಲಿ ಬಂದು, ಅಥವಾ ನಿಮಗೆ ಇಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ ದೇವಸ್ಥಾನದಲ್ಲಿ, ಕೆಲವು ಕಡೆ ದೇವಸ್ಥಾನದ ಪ್ರಾಂಗಣದ ಒಳಗೇನೆ ಈ ಒಂದು ವ್ಯವಸ್ಥೆ ಮಾಡಿರ್ತಾರೆ, ಕೆಲವು ಕಡೆ ದೇವಸ್ಥಾನದ ಹೊರಬದಿಯಲ್ಲಿ ಅಂದರೆ ದೇವಸ್ಥಾನದ ಆವರಣದಲ್ಲೇ ಮಾಡಿರ್ತಾರೆ. ಅದು ನೋಡ್ಕೊಳ್ಳಿ, ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ವ್ಯವಸ್ಥೆ ಮಾಡಿರ್ತಾರೆ. ಆ ದೇವಸ್ಥಾನದ ಅನುಕೂಲದ ಪ್ರಕಾರ ಮೊದಲಿಗೆ ನೀವು ಹೋಗ್ತಾ ಇದ್ದಂಗೆ ನೀವು ಈ ಒಂದು ಎಳ್ಳು ಬತ್ತಿಯನ್ನು ಹಚ್ಚಬಾರ್ದು. ಯಾವುದೇ ಕಾರಣಕ್ಕೂ ದೇವರ ಗುಡಿಯೊಳಗೆ ಹೋಗಿ ನೀವು ದೇವರ ದರ್ಶನವನ್ನು ಮಾಡಬೇಕಾಗತ್ತೆ. ಯಾವ ದೇವಸ್ಥಾನ ಆದರೂ ಏನೂ ತೊಂದರೆ ಇಲ್ಲ. ವಿಶೇಷವಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಥವಾ ಶನೇಶ್ವರ ಸ್ವಾಮಿಯ ದೇವಸ್ಥಾನ ಆದರೆ ಇನ್ನೂ ತುಂಬ ಒಳ್ಳೆಯದು. ಒಟ್ಟಿನಲ್ಲಿ ನಿಮಗೆ ಎಳ್ಳು ಬತ್ತಿ ಹಚ್ಚೋದಕ್ಕೆ ಅವಕಾಶ ಇದ್ದರೆ ಆಯಿತು. ದೇವರ ದರ್ಶನವನ್ನು ಮಾಡಿ ಬಂದು ಆ ನಂತರ ನೀವು ಅರಳಿಕಟ್ಟೆ ದರ್ಶನವನ್ನು ಮಾಡಬೇಕಾಗತ್ತೆ, ಅರಳಿ ದರ್ಶನವನ್ನು ಮಾಡಬೇಕಾಗತ್ತೆ. ಆಮೇಲೆ ಅರಳಿ ಪ್ರದಕ್ಷಿಣೆಯನ್ನು ಮಾಡಬೇಕಾಗತ್ತೆ. ಆ ನಂತರ ನೀವು ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ಅದಕ್ಕೂ ಮುಂಚೆ ನೀವು ತೀರ್ಥ ಪ್ರಸಾದವನ್ನು ಸ್ವೀಕರಣೆ ಮಾಡಬೇಡಿ, ಎಳ್ಳು ಬತ್ತಿಯನ್ನು ಹಚ್ಚಬೇಕಾಗತ್ತೆ. 9 ಬತ್ತಿಯನ್ನು ಹಚ್ಚಿ ಹೇಗೆ ಹಚ್ಚಬೇಕು, ಹೇಗೆ ಆ ಎಳ್ಳು ಬತ್ತಿಯನ್ನು ಮಾಡ್ಕೋಬೇಕಂತೆಲ್ಲ ನಾನು ಆಲ್ರೆಡಿ ಧನುರ್ಮಾಸದ ಸಮಯದ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಯಾರಿಗಾದರೂ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ ಅಂದರೆ ದಯವಿಟ್ಟು ಒಮ್ಮೆ ಹೋಗಿ ಚೆಕ್ ಮಾಡಿ. ನಾನು ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ. ಇನ್ನು ಬೆಳಗ್ಗೆ ಆಗಲ್ಲ ಅಂತ ಹೇಳೋರು ಸಂಜೆ ಕೂಡ ಈ ಕೆಲಸಗಳನ್ನು ಮಾಡಬಹುದು ಧಾರಾಳವಾಗಿ, ಏನೂ ತೊಂದರೆ ಇಲ್ಲ. ಆದರೆ ಬೆಳಗ್ಗೆ ಮಾಡುವಂಥ ಪವಿತ್ರ ಸ್ನಾನವನ್ನು ಮಾಡಿರಿ. ಸಂಜೆ ಕೂಡ ನೀವು ಕೆಲಸಕ್ಕೆ ಹೋಗಿದರೆ ಅಥವಾ ನೀವು ಮನೆಯಲ್ಲೇ ಏನಾದರೂ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿತ್ತು ಅಂತ ಹೇಳಿದ್ರೆ ಸಂಜೆ ಮಾಡ್ಬೋದು. ಸಂಜೆ ಕೂಡ ಈ ಒಂದು ಪವಿತ್ರ ಸ್ನಾನವನ್ನು ಮಾಡಲೇಬೇಕಾಗತ್ತೆ. ಮಾಡಿ ಶನಿದೇವರನ್ನು ನೀವು ಪ್ರಾರ್ಥನೆ ಮಾಡಿ ನಮಸ್ಕರಿಸಿ ದೇವಸ್ಥಾನಕ್ಕೆ ತೆರಳಿ ಈ ರೀತಿಯ ದಾನ ಧರ್ಮಗಳನ್ನ ಮಾಡಬೇಕಾಗತ್ತೆ. ಇನ್ನೊಂದು ಮುಖ್ಯವಾಗಿ ಅಂತ ಹೇಳಿದ್ರೆ, ನೀವು ಕಪ್ಪು ಎಳ್ಳು ಬತ್ತಿಯನ್ನು ಹಚ್ತೀರಲ್ಲ, 9 ಹಚ್ಚಬೇಕಾಗತ್ತೆ. ಅದಕ್ಕಿಂತ ಹೆಚ್ಚು ಅಥವಾ ಕಮ್ಮಿ ಕೂಡ ಮಾಡಬಾರ್ದು. ಒಂದನ್ನು ಕೂಡ ಹೆಚ್ಚು ಮಾಡಬಾರ್ದು, ಒಂದನ್ನು ಕೂಡ ಕಮ್ಮಿ ಮಾಡಬಾರ್ದು, ನೆನ್ಪಿಟ್ಕೊಳ್ಳಿ. ಹಾಗೆ ಇನ್ನೊಂದು ಅಂತ ಹೇಳಿದ್ರೆ, ದಾನ ಧರ್ಮದ ವಿಷಯ ಅಂತ ಬಂದರೆ, ನಿಮ್ಮ ಸುತ್ತಮುತ್ತಲ ನಿಮ್ಮ ಜಾಗಗಳಲ್ಲಿ ನೀವಿರೋ ಸ್ಥಳಗಳಲ್ಲಿ ಕಸ ಗುಡಿಸೋದಕ್ಕೆ ಅಂತ ಬರ್ತಾರೆ. ಗಂಡಸರಾಗಿರ್ಬೋದು, ಹೆಂಗಸರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾರೇ ಒಟ್ಟಿನಲ್ಲಿ ಜೊತೆಯಲ್ಲಿ ದೊಡ್ಡವ್ರ ಜೊತೆಯಲ್ಲಿ ಮಕ್ಕಳು ಕೂಡ ಬರ್ತಾರೆ. ಹಾಗೆ ಅಂಥವರಿಗೆ ನೀವು ದಾನ ಧರ್ಮ ಮಾಡೋದ್ರಿಂದ ಶನಿ ಪರಮಾತ್ಮ ಬಹಳ ಸಂತುಷ್ಟಗೊಳ್ತಾನೆ ಅಂತ ಹೇಳಲಾಗುತ್ತೆ. ಈ ಒಂದು ಕಾರ್ಮಿಕರು ಏನಿರ್ತಾರೆ, ಕೆಲಸ ಮಾಡುವಂಥವರು, ನಮ್ಮ ಮನೆ ಸುತ್ತಮುತ್ತಲು ಕ್ಲೀನಿಂಗ್ ಕೆಲಸಗಳನ್ನ ಮಾಡ್ತಾ ಇರ್ತಾರೆ ನೋಡಿ, ಅಂದರೆ ಸ್ವಚ್ಛತೆಯನ್ನು ಮಾಡ್ತಾ ಇರ್ತಾರೆ ನೋಡಿ, ಅವರಿಗೆ ತುಂಬ ನಾವು ಮರ್ಯಾದೆಯನ್ನು ಕೊಡಬೇಕಾಗತ್ತೆ, ಗೌರವವನ್ನು ಕೂಡ ಕೊಡಬೇಕಾಗತ್ತೆ. ನಾವು ಕೊಳಕು ಮಾಡಿರೋದನ್ನು ಅವರು ಸ್ವಚ್ಛ ಮಾಡ್ತಾ ಇರ್ತಾರೆ. ಹಾಗಾಗಿ ನಾವು ಅವರನ್ನು ಗೌರವಿಸಬೇಕಾಗತ್ತೆ. ಅವರಿಗೆ ನೀವು ನಾಳೆ ದಾನ ಧರ್ಮಗಳನ್ನು ಮಾಡೋದ್ರಿಂದ ಶನಿದೇವನ ಸಂತೃಪ್ತಿಗೊಳ್ತಾನೆ. ಹಾಗೆ ಶನಿದೇವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬರುತ್ತೆ. ಹಾಗೆ ಶನಿ ಒಂದು ದೋಷ ಬಂತು ಅಥವಾ ಶನಿ ಪಥ ಬದಲಾವಣೆ ಮಾಡ್ತು ಅಂತ ಖಂಡಿತ ಯಾರೂ ಗಾಬರಿ ಪಡೋದು ಬೇಡ. ಖಂಡಿತವಾಗ್ಲೂ ಶನಿದೇವರಿಗೆ ನಡ್ಕೊಂಡಿದ್ದೇ ಆದಲ್ಲಿ ಯಾವ ಶನಿ ದೋಷವೂ ತಟ್ಟೋದಿಲ್ಲ. ಹಾಗೆ ನಾನು ಹೇಳ್ದಂಗೆ ಈ ಒಂದು ಕೆಲಸಗಳನ್ನು ಯಾರು ಬೇಕಿದ್ರೂ ಮಾಡಬಹುದು.
ವಿಶೇಷವಾಗಿ ಕುಂಭರಾಶಿಯವರು ಹಾಗೆ ಮೀನರಾಶಿಯವರು ಮಾಡಬೇಕಾಗತ್ತೆ. ಕುಂಭರಾಶಿಯವರು ಯಾಕೆ ಅಂತ ಹೇಳಿದರೆ, ಕುಂಭರಾಶಿಯಿಂದ ಅವರು ಪಥ ಬದಲಾವಣೆ ಮಾಡ್ತಿರ್ತಾರೆ. ಹಾಗಾಗಿ ಇಷ್ಟು ದಿನ ಏನು ಒಂದು ತಪ್ಪು ಮಾಡಿದಲ್ಲಿ ಒಂದು ಕ್ಷಮೆಯನ್ನು ನೀಡ್ತಾ, ನಮಗೆ ತಿಳುವಳಿಕೆಯನ್ನು ನೀಡ್ತಾ, ಅದರ ತಿಳುವಳಿಕೆಯನ್ನು ತಿಳಿಸ್ತಾ ನಮ್ಮನ್ನು ನಡೆಸಿರ್ತಾರೆ ಶನಿದೇವರು. ಹಾಗೆ ಮೀನರಾಶಿಯವರಿಗೆ ಒಂದು ಎಂಟ್ರಿ ಕೊಡೋದ್ರಿಂದ ಶನಿದೇವರು ಏನೂ ಕೆಡುಕನ್ನು ಮಾಡದೆ, ಏನೂ ಇದಾಗದೆ ಎಲ್ಲವನ್ನು ಒಳ್ಳೆಯದು ಮಾಡಿಕೊಡು ಅಂತ ಬೇಡ್ಕೊಳ್ತಾ ಇಬ್ಬರೂ ಕೂಡ ಈ ಒಂದು ಶನಿದೇವರ ಪ್ರಾರ್ಥನೆಯನ್ನು ಮಾಡಿ ಎಲ್ರಿಗೂ ಕೂಡ ಈ ಶನಿದೇವರ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.